ಎಲ್ಲೋ ನಮಸ್ಕಾರ ಎಲ್ಲರಿಗೆ. ಇವತ್ತು ನಿಮ್ಗೆ ಈ ಬ್ಲಾಗ್ನಲ್ಲಿ ತೋರಿಸೋದು ಏನಪ್ಪ ಅಂದ್ರೆ ನಮ್ಮ ಕಲಬುರಗಿಯಲ್ಲಿಗ ಮತ್ತೊಂದು ಭಾರಿ ಪವರ್ಫುಲ್ ದೇವಸ್ಥಾನ ಅಂದ್ರೆ ಅದು ಯಾವುದಪ್ಪ ಅಂದ್ರೆ ಅದು ಕೊಡದೂರು ಶ್ರೀ ಮಾರ್ಗಮ್ಮ ದೇವಿ. ನಾವು ಓದೋ ವೆಬ್ಸೈಟ್ನಲ್ಲಿ ಶ್ರೀ ತಿರುಪತಿ ಟೆಂಪಲ್ ಮತ್ತು ಅಣವೀರಭದ್ರೇಶ್ವರ ಟೆಂಪಲ್ ನೋಡಿ ಬಂದಿದ್ದೇವಲ್ಲ, ಅದಕ್ಕೆ ಅಲ್ಲೇ ಮತ್ತು ನಿಯರ್ ಇನ್ನೊಂದು ಯಾವ ಟೆಂಪಲ್ ಭಾರಿ ಅದಪ್ಪ ಅನಿಸ್ತು. ಇವತ್ತು ನಾವು ಎಲ್ಲಿಗೆ ಹೊಂಟಿದ್ದೇವಪ್ಪ ಅಂದ್ರೆ ಕಲಬುರಗಿ ಜಿಲ್ಲೆಯ ಕಾಳ್ಗಿ ತಾಲೂಕಿನಾಗ ಈ ದೇವಸ್ಥಾನ ಅದ. ಮತ್ತು ಈ ಪುಣ್ಯಕ್ಷೇತ್ರ ಕೊಡದೂರು ಗ್ರಾಮಕ್ಕೆ ಬಂದೀವಿ. ಇಲ್ಲಿ ನೆಲೆಸಿರುವ ಮಾರ್ಗಮ್ಮ ದೇವಿ ಅಂದ್ರೆ ಬರೀ ದೇವಿ ಅಲ್ಲ, ಈ ಭಾಗದ ಮಂದಿಗೆ ಸಾಕ್ಷಾತ್ ಮನಿ ದೇವರಾಗ. ಬನ್ನಿ ತಾಯಿ ದರ್ಶನ ಮಾಡೋಣ. ದೇವಿ ವಿಗ್ರಹ ಅಥವಾ ಗೋಪುರ ತೋರಿಸುತ್ತಾ ನೋಡ್ರಿ ಹೆಂಗದ. ಈ ಕೊಡದೂರು ಮಾರ್ಗಮ್ಮ ದೇವಿ ಭಾಳ ಜಾಗೃತ ದೈವ ಅಂತಾರೆ. ನಿಮ್ಮ ಮನಸ್ಸಿನಾಗ ಏನಾದರೂ ಕಷ್ಟ ಐತಿರಿ, ಏನಾದರೂ ಅರಿಕೆ ಎತ್ತಿರ್ತಾರೆ, ಇಲ್ಲಿ ಬಂದು ತಾಯಿಗೆ ಬೇಡ್ಕೊಂಡ್ರೆ ಸಾಕು, ನಿಮ್ಮ ಬೆನ್ನಿಂದ ನಿಂತು ಕಾಪಾಡ್ತಾಳೆ ಅಂತ ಭಕ್ತರ ನಂಬಿಕೆ. ವಿಶೇಷವಾಗಿ ಮಳೆ ಬೆಳೆ ಆಗದಿದ್ರು, ಮನೆಯಾಗ ಸಣ್ಣ ಪುಟ್ಟ ಕಾಯಿಲೆ ಬಂದರೂ ಈ ತಾಯಿ ಮರಿ ಹೋಗ್ತಾರೆ ನಮ್ಮ ಜನ. ಪ್ರತಿ ಮಂಗಳವಾರ ಮತ್ತು ಶುಕ್ರವಾರ ಇಲ್ಲಿ ಮಸ್ತ್ ಗದ್ದಲ್ ಇರ್ತೈತಿ ನೋಡ್ರಿ. ದೂರದಿಂದ ಮಂದಿ ಬರ್ತಾರೆ. ಇನ್ನು ಇಲ್ಲಿರೋ ಜಾತ್ರೆ ಬಗ್ಗೆ ಹೇಳ್ಬೇಕಂದ್ರೆ ಹಬ್ಬ ಸಾವಿರಾರು ಮಂದಿ ಸೇರ್ತಾರೆ. ತಾಯಿಗೆ ಉಡಿ ತುಂಬೋದು, ಕುರಿ ಕೋಳಿ ಅರಿಕೆ ಸಲ್ಲಿಸೋದು ಇಲ್ಲಿನ ಸಂಪ್ರದಾಯ. ಇಲ್ಲಿನ ಜನಪದ ಸೊಗಡು ನೋಡೋಕೆ ಎರಡು ಕಣ್ಣು ಸಾಲಾಗಲ್ಲ. ಇಲ್ಲಿರೋ ಮತ್ತೊಂದು ಸ್ಪೆಷಾಲಿಟಿ ಅಂದ್ರೆ ಭಕ್ತರು ತಾವೇ ಬಂದು ದೇವಸ್ಥಾನ ಆವರಣದಾಗ ಅಥವಾ ಹೊಲದಾಗ ಅಡುಗೆ ಮಾಡಿ ದೇವಿಗೆ ನೈವೇದ್ಯವನ್ನು ಅರ್ಪಿಸಿ ಎಲ್ಲರಿಗೂ ಊಟ ಹಾಕ್ತಾರೆ. ಆ ಬಿಸಿ ಬಿಸಿ ರೊಟ್ಟಿ ಪಲ್ಯ ಪ್ರಸಾದದ ರುಚಿನೇ ಬೇರೆ ಇರ್ತೈತೆ ನೋಡ್ರಿ. ನೋಡಿದ್ರಲ್ಲ, ನೀವು ಯಾವತ್ತಾದ್ರೂ ಕಲಬುರಗಿಯಿಂದ ನೀವು ಈ ಕಾಳ್ಗಿ ಸೈಡ್ ಬಂದ್ರಂದ್ರೆ ಕೊಡದೂರಿಗೆ ಈ ದೇವಸ್ಥಾನಕ್ಕೆ ವಿಸಿಟ್ ಮಾಡಿರಿ. ಈ ದೇವಸ್ಥಾನ ನಿಮ್ಗೆ ಸುಂದರವಾದ ನೋಡೋ ರೀತಿದಾಗ ಕಾಣ್ತದ. ಮನಸ್ಸಿಗೆ ಶಾಂತಿ ಬೇಕಂದ್ರೆ ಒಂದು ಸಾರಿ ಬಂದು ವಿಸಿಟ್ ಮಾಡಿರಿ. ಈಗ ಹಂಗೆ ನಾವು ಈಗ ಎಲ್ಲಿ ಹೊಂಟಿದಪ್ಪ ಅಂದ್ರೆ ಅಲ್ಲೇ ನಿಯರ ಕಾಳ್ಗಿ ಮಾರ್ಕೆಟ್ ನಿಯರ್ ಒಂದು ಆ ಗುಡಿ ಇದಲ್ಲ, ಕಾಳೇಶ್ವರ ದೇವಸ್ಥಾನ ಅಂತ. ಈಗ ಅಲ್ಲಿಗೆ ಹೊಂಟಿದೆ ನೋಡ್ರಿ. ಆ ದೇವಸ್ಥಾನ ಅದಕ್ಕೂ ಆ ದೇವಸ್ಥಾನಕ್ಕೆ ಒಂದು ಬಹಳದ ದೊಡ್ಡ ಇತಿಹಾಸನೇ ಅದ. ಬರ್ರಿ ನೋಡಿ ಹೋಗ ತೋರ್ಸೋಣ. వచ్చిండేలేను వచ్చినావు ನಮ್ಮ ಕಲಬುರಗಿಯ ಕಳೆದು ಹೋದ ವೈಭವ ಅಂದ್ರೆ ನಾ ಯಾವ ದೇವಸ್ಥಾನ ಬಗ್ಗೆ ಇವತ್ತು ಮಾತಾಡ್ತೀನಪ್ಪ ಅಂದ್ರೆ ನಮ್ಮ ಕಲಬುರಗಿಯ ಕಾಳ್ಗಿ ಕಾಳೇಶ್ವರ ದೇವಸ್ಥಾನದ ಬಗ್ಗೆ. ಇವತ್ತು ನಿಮ್ಗೆ ಈ ಬ್ಲಾಗ್ನಲ್ಲಿ ತೋರಿಸೋದು ಏನಪ್ಪ ಅಂದ್ರೆ ಶ್ರೀ ಕಾಳ್ಗೀಶ್ವರ ದೇವಸ್ಥಾನ. ನಾ ಅದಕ್ಕೆ ಮುಂಚೆ ನಿಮ್ಗೆ ಓದ್ ಎಪಿಸೋಡ್ನಲ್ಲಿ ನಿಮ್ಗೆ ನಾವು ಕಾಳ್ಗಿನಲ್ಲಿ ಸೂಗೂರು ತಿರುಪತಿ ಮತ್ತು ಅಣವೀರಭದ್ರೇಶ್ವರ ನಿಮ್ಗೆ ತೋರಿಸಿದ್ವಲ್ಲ, ಹಂಗೆ ಅದೇ ಟ್ರಿಪ್ನಲ್ಲಿ ನಾವು ಮುಂದಕ್ಕೆ ಇವತ್ತು ಈ ಕಾಳ್ಗಿ ಕಾಳೇಶ್ವರ ದೇವಸ್ಥಾನಕ್ಕೆ ಹೊಂಟೀವಿ ನೋಡ್ರಿ.
ಇವತ್ತು ನಮ್ಮ ಕಲಬುರಗಿ ಜಿಲ್ಲೆಯ ಚಿತ್ತಾಪುರ ತಾಲೂಕಿನ ಒಂದು ಅದ್ಭುತ ಜಾಗಕ್ಕೆ ಬಂದೇವೆ ನೋಡ್ರಿ. ಅದೇ ನಮ್ಮ ಕಾಳ್ಗಿ. ಇಲ್ಲಿ ಬರೀ ಮಣ್ಣಲ್ಲ, ಕಣಕಣದಲ್ಲೂ ಇತಿಹಾಸ ಐತಿ ನೋಡ್ರಿ. ಬರ್ರಿ ಇಲ್ಲಿರೋ ಪುರಾತನ ಕಾಳೇಶ್ವರ ದೇವಸ್ಥಾನ ದರ್ಶನ ಮಾಡ್ಕೊಂಡು ಬರೋಣ. ಬರ್ರಿ ಹೋಗೋಣ. ಈ ಕಾಳೇಶ್ವರ ಲಿಂಗ ಮತ್ತು ಸೂರ್ಯನಾರಾಯಣ ಇದು ಗರ್ಭಗುಡಿಯಲ್ಲಿ ಕಡೆಗೆ ಬರ್ತಾ. ಇದು ಪೂರ್ವಮುಖವಾಗಿರುವ ದೇವಸ್ಥಾನ. ಒಳಗಡೆ ಹೋದರೆ ಸಾಕ್ಷಾತ್ ಕಾಳೇಶ್ವರ ದರ್ಶನ ಆಗ್ತೈತಿ. ಮನಸ್ಸಿಗೆ ಒಂಥರ ಶಾಂತಿ ಸಿಗುತ್ತೆ ನೋಡ್ರಿ ಇಲ್ಲಿ ಬಂದರೆ. ಮತ್ತೊಂದು ವಿಶೇಷ ಏನಪ್ಪ ಅಂದ್ರೆ ಇಲ್ಲಿ ಪಕ್ಕದಾಗ ಸೂರ್ಯನಾರಾಯಣನ ವಿಗ್ರಹ ಕೂಡ ಐತಿ. ಇದು ಭಾಳ ಅಪರೂಪ ನೋಡ್ರಿ. ನಮ್ಮ ಭಾಗದಾಗ ಇಂಥ ಶಿಲ್ಪಕಲೆ ನೋಡೋಕೆ ಸಿಗೋದೇ ಪುಣ್ಯನೇ ಅನಿಸ್ತದ. ನಿಮ್ಗೆ ಹೊರಗೆ ಪುಷ್ಕರಣಿ ತೋರಿಸ್ತಕ ಹೋಗ್ತೀನಿ ಬರ್ರಿ. ಈ ದೇವಸ್ಥಾನದ ಪಕ್ಕದಲ್ಲಿರೋ ಬಾವಿನ ತೋರಿಸುತ್ತಾ ಬರ್ರಿ. ಈಗ ನಿಮ್ಗೊಂದು ಮಸ್ತ್ ಜಾಗ ತೋರಿಸ್ತೀನಿ. ದೇವಸ್ಥಾನದ ಪಕ್ಕದಲ್ಲೇ ಒಂದು ಪುಷ್ಕರಣಿ ಅಂದ್ರೆ ಸ್ಟೆಪ್ ವೆಲ್ ಐತೆ ನೋಡ್ರಿ. ಇದು ಡಿಸೈನ್ ನೋಡಿದ್ರೆ ನೀವು ಫಿದಾ ಆಗೋದು ಗ್ಯಾರಂಟಿ. ಮೆಟ್ಟಿಲುಗಳನ್ನು ಹೆಂಗೆ ಜೋಡಿಸ್ಯಾರ ನೋಡ್ರಿ. ಮಳೆಗಾಲದಾಗ ಇಲ್ಲಿ ನೀರು ತುಂಬಿದ್ರೆ ನೋಡೋಕೆ ಎರಡು ಕಣ್ಣು ಸಾಲಾಗಲ್ಲ. ಊರಾಗಿನ ಮಂದಿ ಇದಕ್ಕೆ ಗಂಜಕುಂಡ ಅಂತಲೂ ಕರೀತಾರೆ. ನಿಮಗೆ ಈ ದೇವಸ್ಥಾನದ ಒಂದು ಇಂಟ್ರೆಸ್ಟಿಂಗ್ ವಿಷಯನ ಹೇಳ್ತೀನಿ ಬರ್ರಿ. ನೀವು ಗುಡಿ ಸುತ್ತಮುತ್ತ ಎಷ್ಟೇ ಬಿಸಿಲಿರಲಿ, ಮಳೆ ಇರಲಿ ಅಥವಾ ಬರಗಾಲ ಇರಲಿ, ಇಲ್ಲಿರುವ ನೀರಿನ ಸೆಳೆ ಮಾತ್ರ ಯಾವತ್ತೂ ಬಂತಾಗಿಲ್ಲ. ಇದನ್ನ ನೋಡಿದ್ರೆ ವಿಜ್ಞಾನಿಗಳು ತಲೆ ಕೆಡಿಸ್ಕೊತಾರ. ಇಲ್ಲಿರೋ ಗಜಕುಂಡ ಪುಷ್ಕರಣಿ ನೋಡಿದ್ರ ಇದ್ರ ಒಳಗಡೆ ಒಂದು ಸಣ್ಣ ಕಿಡಿ ಐತಿ. ಅಲ್ಲಿಂದ 24 ತಾಸ ನೀರು ಸದಾ ಹರಿತಾನೆ ಇರ್ತೈತಿ. ಆದ್ರೆ ಮೆರಿಟ್ ಏನಂದ್ರೆ ಆ ನೀರು ಎಲ್ಲಿಂದ ಬರ್ತೈತೆ ಅನ್ನೋದು ಇವತ್ತಿನವರೆಗೆ ಯಾರಿಗೂ ಸರಿಯಾಗಿ ಪತ್ತೆ ಹಚ್ಚೋಕೆ ಆಗಿಲ್ಲ. ಮೇಲೆ ಕೆರೆ ಇಲ್ಲ, ಹಳ್ಳ ಇಲ್ಲ, ಆದ್ರೂ ಬೆಟ್ಟದ ಕೆಳಗಿಂದ ನೀರು ಹೆಂಗೆ ಬರ್ತೈತೆ ಅನ್ನೋದೇ ಅಲ್ಲಿ ಒಂದು ದೊಡ್ಡ ಮಿಸ್ಟ್ರಿ. ಇಲ್ಲಿಂದ ಜನರು ಊರು ಹಿರಿಯರು ಒಂದು ಮಾತು ಹೇಳ್ಯಾರ. ನೀರು ಸಾಕ್ಷಾತ್ ಕಾಶಿಯಿಂದ ಅಥವಾ ಪಕ್ಕದ ಯಾವುದೋ ಗುಪ್ತ ನದಿಯಿಂದ ಬರ್ತೈತೆ ಅಂತ ನಂಬ್ತಾರೆ. ಈ ನೀರು ಎಷ್ಟು ಶುದ್ಧ ಇರ್ತೈತೆ ಅಂದ್ರೂ ನೀರು ಇದನ್ನು ಕುಡಿಬೋದು ಕೂಡ. ಇದನ್ನು ಪುರಾತನ ಚಾಲುಕ್ಯರ ಕಾಲಕ್ಕೆ ಎಷ್ಟು ಬುದ್ಧಿವಂತರು ಇದ್ರು ಅಂತ ಇದನ್ನ ನೀರಿನ ಸಲ ಇರೋ ಜಾಗಕ್ಕೆ ನೋಡಿ ದೇವಸ್ಥಾನ ಕಟ್ಟಿದ್ರು ಅಥವಾ ದೇವರ ಪವಾಡವೋ ದೇವರಿಗೆ ಗೊತ್ತು. ನಿಮ್ಗೆ ಹೊರಗಡೆ ಬಂದ್ರೆ ನಿಮ್ಗೆ ನೋಡೋಕೆ ಸಿಗೋದು ಒಂದು ಈ ಟೆಂಪಲ್. ಈ ಟೆಂಪಲ್ ಹೆಸರು ಏನಪ್ಪ ಅಂದ್ರೆ ಸೂರ್ಯನಾರಾಯಣ ಟೆಂಪಲ್. ಇದು ನಮ್ಮ ಮಿನಿ ಹಂಪಿ ಅಂದರೆ ತಪ್ಪಾಗಲ್ಲ. ಆಗಲೇ ನಾವು ಕಾಳೇಶ್ವರ ದೇವಸ್ಥಾನ ನೋಡಿದ್ದೀವಲ್ಲ, ಆದರೆ ಇದು ಸುತ್ತಮುತ್ತ ಇರೋ ಪರಿಸ್ಥಿತಿ ನೋಡಿದ್ರೆ ಎಂಥವ್ರಿಗೆ ಆದರೂ ಕಣ್ಣೀರು ಬರ್ತೈತಿ. ಒಂದು ಕಾಲಕ್ಕೆ 30-40 ದೇವಸ್ಥಾನಗಳಿಂದ ದೇವಸ್ಥಾನಗಳ ತೋಟ ಅಂತ ಕರೆಸಿಕೊಳ್ಳುತ್ತಿದ್ದ ಈ ಕಾಳ್ಗಿ
ಇವತ್ತು ಯಾಕೋ ಮಿನಿ ಹಂಪಿ ಥರ ಕಾಣ್ತೈತಿ. ಇಲ್ಲಿರೋ ಪ್ರತಿಯೊಂದು ಕಲ್ಲು ಒಂದೊಂದು ಕತೆ ಹೇಳ್ತಾವೆ. ಈ ಡೆಸ್ಟ್ರಾಯ್ಗೊಂಡ ಈ ಸೂರ್ಯನಾರಾಯಣ ಗುಡಿ ಇದು ಕಾಳೇಶ್ವರ ಗುಡಿ ಪಕ್ಕದಲ್ಲೇ ಇರೋ ಸೂರ್ಯನಾರಾಯಣ ದೇವಸ್ಥಾನ. ಇದು 13ನೇ ಶತಮಾನದ ಅಂತರ. ಇದ್ರ ಒಂದು ಭಾಗ ಪೂರ್ತಿ ಕುಸಿದು ಬಿದ್ದೈತೆ ನೋಡ್ರಿ. ಗಿಡ ಕಟ್ಟಿಗಳು ಬೆಳೆದು ಅಮೂಲ್ಯವಾದ ಕೆತ್ತನೆಗಳೆಲ್ಲ ಮಣ್ಣು ಪಾಲಾಗಿ ನಿಂತಾವ. ಈ ಕಲ್ಯಾಣ ಚಾಲುಕ್ಯರ ಶಿಲ್ಪಕಲೆ ನೋಡೋಕೆ 2 ಕಣ್ಣುಗಳು ಸಾಲಲ್ಲ. ಆದರೆ ಇವತ್ತು ಕೇವಲ ಅವಶೇಷಗಳಾಗಿ ಉಳಿದಿರೋದು ನಮ್ಮ ದುರ್ದೈವ. ದನಗಳ ಕೊಟ್ಟಿಗೆಯಾದ ಈ ದೇವಸ್ಥಾನಗಳು ಇಲ್ಲಿನ ಮತ್ತೊಂದು ಕರುಣಾಜನಕ ವಿಷಯ ಏನಪ್ಪಾ ಅಂದ್ರೆ, ಶಾಸನಗಳಲ್ಲಿ ಉಲ್ಲೇಖವಿರುವ ಸೋಮೇಶ್ವರ, ಬಿಂಬೇಶ್ವರ, ಜಯಲಿಂಗೇಶ್ವರ ಅನ್ನೋ ಅದ್ಭುತ ದೇವಸ್ಥಾನಗಳು ಸರಿಯಾದ ರಕ್ಷಣೆ ಇಲ್ಲದೆ ಪಾಳುಗಳು ಬಿದ್ದಿವೆ. ಇವು ಟೆಂಪಲ್ಸ್ ಯಾಕೆ ನಾಶ ಆದವು ಅಂತ ನನ್ನ ಮನಸ್ಸಾಗ ನಂಗೆ ಭಾಳ ಒಂದೊಂದು ಕ್ವಶನ್ಗಳು ಹುಟ್ಕೋತಾವ. ಅವ್ರ ರೀಸನ್ಗಳು ಏನಾಗಿರೋದಪ್ಪ ಅಂದ್ರೆ, ಶತಮಾನಗಳಿಂದ ಇವುಗಳ ಸರಿಯಾದ ಪೂಜೆ ಅಥವಾ ರಕ್ಷಣೆ ಸಿಕ್ಕಿಲ್ಲ. ಮತ್ತು 14ನೇ ಶತಮಾನದ ನಂತರ ಈ ಭಾಗದಲ್ಲಿ ನಡೆದ ಯುದ್ಧಗಳ ಮತ್ತು ಆಕ್ರಮಣಗಳಿಂದ ಅನೇಕ ವಿಗ್ರಹಗಳು ಡೆಸ್ಟ್ರೋ ಆಗ್ಯಾವ. ಮತ್ತು ಇನ್ನೊಂದು ಏನು ಹೇಗಿರ್ಬೇಕಪ್ಪ ಅಂದ್ರೆ, ನೈಸರ್ಗಿಕ ಅಂದ್ರೆ ಮಳೆ ಮತ್ತು ಬಿಸಿಲಿನಿಂದ ಕಲ್ಲುಗಳು ಸವಕಳಿ ಆಗಿ ಗೋಡೆಗಳು ಕುಸಿದು ಬಿದ್ದವು ಅನಿಸ್ತಾವೆ. ಕಾಲ್ಗೆ ಇರುವ ಈ ಪಾಳು ಬಿದ್ದ ದೇವಸ್ಥಾನ ಫೋಟೋಗಳನ್ನು ತೋರಿಸುವಂತೆ ಸಣ್ಣ ವಿಡಿಯೋ ಇದೇ ನೋಡ್ರಿ ಇವತ್ತಿನ ಬ್ಲಾಗ್. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅಂದ್ರೆ ಲೈಕ್, ಕಮೆಂಟ್, ಶೇರ್ ಮಾಡಿರಿ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡ್ರಿ. ಧನ್ಯವಾದಗಳು.